ಕಾಂಗ್ರೆಸ್ ಗಿಡನ ನೀವು ಎಲ್ಲ ಕಡೆ ನೋಡಿರ್ತೀರ. ಆದರೆ ಇದು ಯಾಕೆ ಎಲ್ಲ ಕಡೆ ಇರುತ್ತೆ? ಒಂದು ಕಾಂಗ್ರೆಸ್ ಸಸ್ಯ ಸಾವಿರಾರು ಬೀಜಗಳನ್ನು ಉತ್ಪಾದಿಸುತ್ತದೆ. ಇದರಲ್ಲಿ ತುಂಬ ಸಣ್ಣ ಸಣ್ಣ ಬೀಜಗಳಿರುತ್ತೆ. ಇದು ಗಾಳಿ, ನೀರು, ಪ್ರಾಣಿ, ವಾಹನಗಳ ಮೂಲಕ ಪ್ರಸರಣೆಯಾಗುತ್ತೆ. ಈ ಸಸ್ಯದ ಸಂಪರ್ಕ ಅಥವಾ ಸೇವನೆಯಿಂದ ಮನುಷ್ಯರಿಗೆ ಚರ್ಮರೋಗ, ಕಣ್ಣುರಿ, ಬೇದಿ ಮತ್ತು ಅಸ್ತಮಾ ಪೇಷಂಟ್ಸ್ಗೆ ಉಸಿರಾಟದ ಸಮಸ್ಯೆ ಕಾಣ್ಬೋದು. ಈ ಸಸ್ಯದ ಸೇವನೆ ಪ್ರಾಣಿಗಳಿಗೆ ವಿಷಕಾರಿ, ದೇಹದ ಒಳಗಿನ ಅಂಗಗಳಿಗೆ ಅಪಾಯ ಮತ್ತು ಚರ್ಮ ಮತ್ತು ದೇಹದ ಅಸ್ವಸ್ಥತೆ ಉಂಟಾಗುತ್ತೆ. ಇದರ ತುಂಬ ಹೆಚ್ಚು ಪ್ರಾಬ್ಲಮ್ಮು ಕೃಷಿ ಮಾಡೋರಿಗೆ. ಈ ಸಸ್ಯ ಬೆಳೆಯ ಇಳುವರಿಯನ್ನು 40% 97% ಅಷ್ಟು ಕಡಿಮೆ ಮಾಡುತ್ತೆ. ಮಣ್ಣಿನ ಪೌಷ್ಟಿಕತೆಯನ್ನು ಕಡಿಮೆ ಮಾಡುತ್ತೆ. ಮತ್ತು ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ನಾವೇನು ಮಾಡ್ಬೋದು ಅಂದರೆ, ಹೂವು ಬಿಡೋಕ್ಕಿಂತ ಮುಂಚೆನೇ ನಾವು ಗ್ಲೌಸ್ ಹಾಕ್ಕೊಂಡು ಈ ಗಿಡನ ಕೀಳ್ಬಿಡಬೇಕು. ಕಳೆನಾಶಕನೂ ಹೊಡಿಬೋದು. ಇನ್ನೊಂದೇನೆಂದರೆ ಜೈವಿಕವಾಗಿಯೂ ನಿಯಂತ್ರಿಸಬಹುದು. ಹೇಗೆಂದರೆ ಮೆಕ್ಸಿಕನ್ ಜೀರುಂಡೆಗಳನ್ನು ಬಳಸಿ. ಅದರ ಹೆಸರು ಝೈರೋಗ್ರಾಮಾ ಬೈಕ್ಲಾರೇಟಾ. ಇದು ಎಲೆಗಳನ್ನು ತಿಂದು ಈ ಗಿಡವನ್ನು ನಾಶ ಮಾಡುತ್ತೆ. ಇದರ ಜೊತೆಗೆ ಪೈಪೋಟಿ ನೀಡುವ ಸಸ್ಯಗಳನ್ನು ಬೆಳೆಸ್ಬೋದು. ಈ ಖಾಲಿ ಜಾಗಗಳಲ್ಲಿ ಚಕ್ರಮರ್ದ ಅಥವಾ ಗುಲ್ಗಂಜಿ ಅಂತಹ ಗಿಡಗಳನ್ನು ಬೆಳೆಸ್ಬೋದು.